ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ನಮ್ಮ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ತಂದುಕೊಟ್ಟಿದೆ. ಇಡೀ ಸರ್ಕಾರ ಇವತ್ತು ಬೆಳಗಾವಿನಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಎಲ್ಲರೂ ಇದ್ದರೂ ಸಹ ಹಾಡು ಹಗಲಿನಲ್ಲೇ ಮೊನ್ನೆ ದಿನ 4:50 ಸುಮಾರಿಗೆ ಈ 4-5 ಜನ ವ್ಯಕ್ತಿಗಳು ಅವ್ರನ್ನ ಎಳ್ಕೊಬಂದು ರಸ್ತೆನಲ್ಲಿ ಚೂರಿ ಆಗಿರ್ತಕ್ಕಂಥದ್ದು, ಮರಣಾಂತಕ ಹಲ್ಲೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ವಿಚಾರವಾಗಿ ಒಬ್ಬರು ಹೇಳಿಕೆ ಕೊಡ್ತಾರೆ. ಯಾರು ಅಂತ ಹೇಳ್ತೇನೆ, ಈಗ ಡೀಟೇಲ್ ಬೇಡ, ವಿಷಯ ಶಾರ್ಟ್ ಆಗಿ ಹೇಳ್ತೇನೆ. ಶೂನ್ಯ ವೇಳೆಯಲ್ಲಿ ಬಹಳ ಪ್ರಮುಖವಾಗಿದೆ. ಬಿಜೆಪಿ ಕಾರ್ಯಕರ್ತ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆಗೂ ನನಗೂ ಸಂಬಂಧ ಇಲ್ಲ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಪೃಥ್ವಿ ಸಿಂಗ್ ಬಳಿ ನನ್ನ ಸಹಚರರು ಹೋಗಿ ದಾಖಲೆಗಳನ್ನ ಕೇಳಿರ್ತಕ್ಕಂಥದ್ದು ನಿಜ, ಆದ್ರೆ ಹಲ್ಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ತನಿಖೆ ಆಗ್ಲಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಆದ್ರೆ ಮಾನ್ಯ ಸಭಾಧ್ಯಕ್ಷ ಇಲ್ಲ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ. ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ 5-6 ಜನ ಬೇರೆ ಯಾರು ಅಲ್ಲ, ಅದರಲ್ಲಿ ಒಬ್ಬ MLC ಅವರ ಬಲಗೈ ಬಂಟ ಅವರು ಕೂಡ ಇದ್ದಾರೆ, 2 ಗನ್ಮೆನ್ಗಳು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ದೂರವಾಣಿ ಮುಖೇನ MLC ಅವರೇ ಫೋನಲ್ಲಿ ಮಾತಾಡ್ತಾರೆ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಈಗ ನೋಡಿ ಫೋನ್ ಮೂಲಕ ಸರ್ಕಾರ ಉತ್ತರ ಕೊಡ್ತಿದೆ. ಪ್ರಮುಖ ಬರ್ತೇನೆ, 1 ನಿಮಿಷ, ಕೊನೆ ಅಂಶಕ್ಕೆ ಬರ್ತೇನೆ. ಇಷ್ಟೆಲ್ಲ ಘಟನೆ ಆಗಿ ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ನಾನು ಮೊನ್ನೆ ದಿನ ಸಂಜೆ ಆಸ್ಪತ್ರೆಗೆ ಹೋಗಿದ್ದೇನೆ, ಗಾಬರಿ ಮಾಡ್ಕೊಂಡಿದ್ದೇನೆ. ನನ್ನ ಕುಟುಂಬದ ಸದಸ್ಯರು ಕೂಡ ಈಗ ಭಯಭೀತರಾಗಿದೆ ಅಂತ ಹೇಳಿದರೆ. ಬಹಳ ಪ್ರಮುಖ ಅಂಶ ಅಂತ ಹೇಳಿದ್ರೆ, ನಮ್ಮ ಒತ್ತಾಯದ ಮೇರೆಗೆ ನನ್ನ FIR ರಿಜಿಸ್ಟರ್ ಆಗಿದೆ. ಬಹಳ ವಿಶೇಷ ಅಂದ್ರೆ FIR ಅಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದರೂ ಸಹ, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದರೂ ಸಹ ಸೆಕ್ಷನ್ 397, 398 ಹಾಕಿಲ್ಲ. ಈಗ ಸರ್ಕಾರ ಉತ್ತರ ಕೊಡುವಾಗ ಹಾಕಿಲ್ಲ. ಹಾಗಾಗಿ ಮಾನ್ಯ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇನೆ, ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು, ಯಾಕಂದ್ರೆ ಇದು ಒಂದೇ ಘಟನೆ ಅಲ್ಲ, ರಾಜ್ಯ ಮೊನ್ನೆ ತನ ಕಳೆದ ವಾರ ಬೆಳಗಾವಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇವತ್ತೇನು ಮಾರಣಾಂತಿಕ ಹಲ್ಲೆ ಆದ್ರೂ ಸಹ ಏನೋ ಹುಡುಗಾಟಿಕೆ ಮಾಡೋ ರೀತಿಯಲ್ಲಿ ಪೊಲೀಸರು FIR ರಿಜಿಸ್ಟರ್ ಮಾಡಿದ್ದಾರೆ. ಸೆಕ್ಷನ್ 397, 398 ಹಾಕ್ಬೇಕು, ಸೆಕ್ಷನ್ 307 ಅಟೆಂಪ್ಟ್ ಹಾಕ್ಬೇಕು. ಇಲ್ಲ ಅಂತಂದ್ರೆ ಅಲ್ಲ, ಸರ್ಕಾರ ಉತ್ತರ ಕೊಡ್ತದಲ್ಲ. ಮಾನ್ಯ ಗೃಹ ಸಚಿವರಿಗೆ ಉತ್ತರ ಕೊಡ್ಬೇಕು. ಅಧ್ಯಕ್ಷ, ನಾನು ಕೂಡ ಸೇಮ್ ಪ್ರಶ್ನೆ ಇಲ್ಲ, ಸರಿಯಾದ ಸೆಕ್ಷನ್ಗಳು ಹಾಕಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.